हेलो गाइस वेलकम बैक टू मೈ ಯೂಟ್ಯೂಬ್ ಚಾನಲ್ ನೋಡ್ರಿ ಮತ್ತೊಂದು ಹೊಸ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಾತೀನಿ ನೋಡಬಹುದು ನೀವು ಏನಪ್ಪಾ ಇದು ಡೆಕೋರೇಷನ್ ಅನ್ನತಿರಬಹುದು ನೀವು ಸೋ ಇನ್ಮೇಲಿಂದ ಮತ್ತೆ ನಾನು ಮದ್ವಿ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳಾತೀನಿ ನೋಡ್ರಿ ಮನೆಯೊಳಗ ಮತ್ತೆ ಮದ್ವಿ ಪ್ರಿಪರೇಷನ್ ಚಾಲು ಸೋ ಆಲ್ರೆಡಿ ನಮ್ಮ ತಮ್ಮನ ಮದ್ವಿ ವಿಡಿಯೋಸ್ ಇನ್ನೂ ಶೇರ್ ಮಾಡ್ಕೊಂಡಿಲ್ಲ ನಾನು ಇನ್ನೊಂದು 2-3 ವ್ಲಾಗ್ ಉಳಿದಾವ ಅಷ್ಟಾಗಲೇ ಮತ್ತೊಂದು ಮದ್ವಿ ಚಲೋ ಐತೆ ನೋಡ್ರಿ ಮನೆ ಒಳಗೆ ಯಾರ್ದಪ್ಪ ಅಂತಂದ್ರೆ ನಮ್ಮ ನಾದ್ನಿದು ಛೋಟಾ ನಾದ್ನಿ ಸೊ ಲಾಸ್ಟ್ ನಮ್ಮ ನಾದ್ನಿ ಒಬ್ಬಕ್ಕೆ ಉಳಿದಾಳ ಈಗ ಅಂದ್ರೆ ನಮ್ಮ ಮಾವಾರ ಏನದಾರಲ್ಲ ನಮ್ಮ ಮನೆಯವ್ರ ಪಪ್ಪ ಅವರ ಲಾಸ್ಟ್ ತಮ್ಮನ ಮಗಳದ್ರಿ ಮದ್ವಿ ಅಂದ್ರೆ ನನಗೆ ನಾದ್ನಿ ಆಗಬೇಕು ಸೊ ನಾದ್ನಿ ಮದ್ವಿ ಪ್ರಿಪರೇಷನ್ ಚಲೋ ಆಯಿತು ಫಸ್ಟ್ ಪ್ರಿಪ್ರೇಷನ್ ವ್ಲಾಗ್ ನೋಡ್ರಿ ಇದು ಮದ್ವಿದು ನಮ್ಮ ಮನೆಯೊಳಗೆ ಯಾವುದೇ ಮದ್ವಿ ನಡೆದ್ರು ಸ್ಟಾರ್ಟ್ ಆಗೋದು ಈ ಒಂದು ಫಂಕ್ಷನಿಂದನ ಯಾವುದಂದ್ರೆ ಸಂಡಿಗೆ ಹಾಕೋ ಕಾರ್ಯಕ್ರಮ ನೋಡ್ರಿ ಸಂಡಿಗೆ ಹಾಕೋದು ಅದ್ರ ಜೊತೆಗೆ ಇನ್ವಿಟೇಷನ್ ಕಾರ್ಡ್ ಪೂಜೆ ಐತಿ ಇವತ್ತು ಎರಡು ಪೂಜೆ ಐತಿ ಮನೆ ಒಳಗೆ ಸಂಡಿಗೆ ಅಂದ್ರೆ ಮುಕಣಿ ಬೇಳೆ ಏನಿರ್ತಾವಲ್ಲ ಮುಕಣಿ ಕಾಳ ಅದ್ರದ್ದು ಪೌಡ್ರ್ ಮಾಡ್ಕೊಂಬಂದು ಅದರಲ್ಲೇ ಸಂಡಿಗೆ ಮಾಡ್ತಾರೆ ಸೊ ನೆಕ್ಸ್ಟ್ ತೋರಿಸ್ತೀನಿ ಹೋಗ್ತಾ ಎಲ್ಲರೂ ಬರ್ತಾರೆ ಈಗ ಫುಲ್ ತುಂಬ್ತದ ಇದು ಮನೆ ಎಲ್ಲ ಈ ಖಾಲಿ ಐತ್ಲ ಸೊ ಎಲ್ಲ ತುಂಬ್ತದ ಅದಕ್ಕಿಂತ ಮುಂಚೆ ನಾನು ಜ್ಯೋತಿ ಸೋನಾಲಿ ಆಮೇಲೆ ನಮ್ಮ ವರ್ಷಕ್ಕೆ ನಮ್ಮ ನಾದ್ನಿ ಮಗಳು ವೈಭವಿ ಸೊ ಬಂದೀವಿ 4 ಜನ ನಮ್ಮ ಅತ್ತೆಯವ್ರ ಮನೆಗೆ ಮುಂಚಿತವಾಗಿ ಪ್ರಿಪರೇಷನ್ ಮಾಡೋ ಸಲುವಾಗಿ ನೋಡ್ರಿ ಡೆಕೋರೇಷನ್ ಆಲ್ರೆಡಿ ಮಾಡೈತಿ ಎಷ್ಟು ಮಸ್ತಾಗೈತಿ ಸ್ಟಿಕ್ಕರ್ದು ಅಂಟಿಸೈತಿ ಹೂವು ಹಾಕೈತಿ ಫ್ಲವರ್ಸ್ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಈಗ ಪ್ರಿಪ್ರೇಷನ್ ಮಾಡ್ಕೊಳತ್ತೀವಿ ಸಾಯಂಕಾಲ 6 ಗಂಟೆಗೆ ಅದು ಎಲ್ಲರೂ ಬರೋರ್ದಾರ ಮುತ್ತೈದೆಯರು ಫಂಕ್ಷನ್ ಚಾಲೂ ಮಾಡೋದದ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಕ್ಕೆ ಹೋಗಬೇಡ್ರಿ ಇನ್ಮ್ಯಾಗ ಮತ್ತು ಇದೇ ಥರ ಮದ್ವಿ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೋತೀನಿ ಅದ್ರ ಜೊತೆಗೇ ಈಗ ನೆಕ್ಸ್ಟ್ ವ್ಲಾಗಿಂದ ನಮ್ಮ ತಮ್ಮಂದು ಇನ್ನೊಂದು 3-4 ವ್ಲಾಗ್ಸ್ ಉಳ್ದವ್ರಿ ಮದ್ವಿವು ಸೊ ಅದನ್ನು ಶೇರ್ ಮಾಡ್ಕೊಂಡ್ಬಿಡ್ತೀನಿ ನಾವಷ್ಟು ಮುಂದೆ ಬಂದು ಡೆಕೋರೇಷನ್ ಚಾಲೂ ಮಾಡ್ಕೊಂಡ್ವಿ ನೋಡ್ರಿ ಈಗ ಒಂದು ತಾಸು ಬಿಟ್ಟು ಎಲ್ಲರೂ ಬರೋರ್ದಾರ ಆಮೇಲೆ ಇವತ್ತಿನ ಡ್ರೆಸ್ ಕೋಡ್ ನೋಡ್ರಿ ಎಲ್ಲರೂ ಇಲ್ಕಲ್ ಸೀರೆ ಹಾಕೊಳ್ಳೋರದೀವಿ ಇವತ್ತಿನ ವ್ಲಾಗ್ ಭಾಳ ಎಂಜಾಯ್ ಮಾಡೋರದಿರಿ ಎಲ್ಲರೂ ಸ್ಕಿಪ್ ಮಾಡೋದು ವಿಡಿಯೋ ನೋಡ್ರಿ ಇವೆಲ್ಲ ಸ್ಟಿಕ್ಕರ್ಸ್ ಇಟ್ಟೈತಿ ಹೆಂಗೆ ಕಾಣಿಸೋತೈತಿ ಡೆಕೋರೇಷನ್ ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ ಆಲ್ರೆಡಿ ಮರ ಅದು ನೋಡಿರ್ತೀರ ಅಂತ ಅನ್ಕೋತೀನಿ ನಮ್ಮ ತಮ್ಮನ ಮದ್ವೆ ಒಳಗೆ ಸೊ ಅವೇ ಇಟ್ಟಿವಿ ಮಸ್ತ್ ಕಾಣಕತ್ತದ ಮತ್ತು ಗಣೇಶನನ್ನ ಕೂಡ್ಸೀವಿ ಒಂದೊಂದೇ ಕೆಲಸ ಮಾಡ್ಕೊಳಕತ್ತೀವಿ ಎಲ್ಲರೂ ಬರೀ ಏನು ಮಾಡತ್ತೀರಿ ಅಂತ ಹೇಳ್ರಿ ಅಲ್ಲಿ ಶೇರ್ ಮಾಡ್ಕೊತೀನಿ ಡೆಕೋರೇಷನ್ ಮಾಡಕತ್ತೀವಿ ಇವತ್ತು ಕಾರ್ಡ್ ಪೂಜೆ ಸಂಡಿಗೆ ಹಾಕೋದೈತ್ರಿ ನಮ್ಮ ನಾದ್ನಿಯವ್ರದ್ದು ಇವತ್ತು ಫಸ್ಟ್ ಫಂಕ್ಷನ್ ಸ್ಟಾರ್ಟ್ ಮದ್ವಿ ಫಸ್ಟ್ ಬರೀ ಮದ್ವಿ ಹಾಕ್ತಿರತ್ತ ಮಂದಿ ದೊಡ್ಡದೈತ್ರಿ ನಮ್ಮ ಫ್ಯಾಮಿಲಿ ಹಂಗಾಗಿ ನಮ್ಮ ಇದ್ರ ರಿಲೇಟಿವ್ ಒಳಗೆ ಬರೀ ಮದ್ವಿನೇ ಇರ್ತಾವ್ರಿ ಈಗ ಟ್ವಿಸ್ಟ್ ಮತ್ತು ಮದುಮಗಳು ಒಳಗದಾಳ್ರಿ ನಮ್ಮ ನಾದ್ನಿದು ಮದ್ವೆ ಐತಿ ಫಸ್ಟ್ ಪ್ರಿಪ್ರೇಷನ್ ರೀ ಇದು ಮದ್ವಿದು ಫಸ್ಟ್ ಹಾಂ ಏನು ತಿನ್ನತ್ತೇಮ್ಮ ಜಿಲೇಬಿ ಇಲ್ಲ ಪೂರಾ ಹಿಂಗೆ ಉದ್ದ ಹಾಕು ಮರ ಹಾಕುನ್ಲ ಕಡೆ ನೋಡ್ರಿ ಫೈನಲ್ ಡೆಕೋರೇಷನ್ ಈ ರೀತಿಯಾಗಿ ಆಗೈತಿ ಹೊರಗಡೆ ಬೆಳಕೈತಿ ಸೊ ಹಂಗಾಗಿ ಸ್ವಲ್ಪ ಇದು ಕಾಣಿಸಕತೈತಿ ಕತ್ಲಾದಂಗೆಲ್ಲ ಮಸ್ತ್ ಕಾಣ್ತದ ಫುಲ್ ವೈಟ್ ಬ್ಯಾಕ್ಗ್ರೌಂಡ್ ಆಮೇಲೆ ಇಲ್ಲೆಲ್ಲ ಸ್ಟಿಕ್ಕರ್ಗಳು ಇಟ್ಟಿವಿ ಮರ ಇಟ್ಟಿವಿ ಗ್ರೀನ್ ಮ್ಯಾಟ್ ಈ ಥರ ಎಲ್ಲನೂ ಪ್ರಿಪ್ರೇಷನ್ ಕಂಪ್ಲೀಟ್ ಆಗೈತಿ ಈಗ ಇನ್ನು ಮತ್ತು ನಾವು ರೆಡಿ ಆಗ್ಬೇಕು ನೋಡ್ರಿ ಎಲ್ಲರಿಗೂ ಇಲ್ಕಲ್ ಸೀರೆ ಹಾಕೊಂಬ ಅಂತ ಹೇಳಿವಿ ಇದು ಪೂಜೆ ಅಲ್ಲ ಹಾಗಾಗಿ ಎಲ್ಲರೂ ಇಲ್ಕಲ್ ಸೀರೆ ಅಂಥೇಳಿ ಟ್ರೆಡಿಷ್ನಲ್ ಆಗಿ ಕಾಣ್ಬೇಕಂತ ಹೇಳಿ ಅನ್ಕೊಂಡಿವಿ ಸೊ ಆಮೇಲೆ ನಿಮ್ಗೆ ತೋರಿಸ್ತೀನಿ ಅಂತ ಇರ್ಲಿ ಈಗ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಇಲ್ಕಲ್ ಸ್ಯಾರಿ ಹಾಕೊಂಡು ರೆಡಿ ಆಗಿವಿ ಆಮೇಲೆ ಎಲ್ಲರೂ ಬಂದಾರ ಕರೆದವ್ರು ಎಲ್ಲರೂ ಆಮೇಲೆ ನಮ್ಮ ರಿಲೇಟಿವ್ಸ್ ಮತ್ತು ನಮ್ಮ ಮಾಮಿ ಏನದಾರಲ್ರಿ ಅವ್ರ ಫ್ರೆಂಡ್ಸ್ ಬಂದಾರ ಇವರೆಲ್ಲ ಫ್ರೆಂಡ್ಸ್ ನೋಡ್ರಿ ಬಹಳಷ್ಟು ಜನಕ್ಕೆ ಕರೆದಿದ್ರು
ಫುಲ್ ಆಗಿತ್ತೆಲ್ಲ ರೂಮ್ ಎಲ್ಲನೂ. ಈ ಕಡೆ ಒಂದಿಷ್ಟು ಅದು ವಿಠಲ್ ರುಕ್ಮಿಣಿ ಮೂರ್ತಿ ಏನೈತಲ್ಲ ಅದಕ್ಕೆ ಹಾರ ಹಾಕೋ ಸಲುವಾಗಿ ರೆಡಿ ಮಾಡ್ಕೊಳಕತ್ತಿದ್ವಿ. ಪ್ಲೇಟ್ ಅದು ಇಟ್ಕೊಳಕತ್ತಾರ ನೋಡ್ರಿ, ಸಂಡ್ಗೆ ಅಂದೆಲ್ಲ ಅದನ್ನು ಮಾಡೋ ಸಲುವಾಗಿ. ನಮ್ಮ ಕಡೆ ಅಷ್ಟೇ ಮಾಡ್ತಾರಂತ ಅನ್ಕೋತೀನಿ ಈ ಥರ ಸಂಡ್ಗೆ ಕಾರ್ಯಕ್ರಮ. ಮೊದಲಿಂದ ಮಾಡ್ಕೊಂಡು ಬಂದಂಥ ಪದ್ಧತಿ ನೋಡ್ರಿ. ಹುಡುಗಂದೇ ಆಗಿರಲಿ ಹುಡುಗಿದೇ ಆಗಿರಲಿ ಮನೆಯೊಳಗೆ ಮದ್ವೆ ಇತ್ತಂದ್ರೆ ಫಸ್ಟ್ ನಾವು ಫಂಕ್ಷನ್ ಚಾಲೂ ಮಾಡಿದೆ ಈ ಒಂದು ಸಂಡ್ಗೆ ಹಾಕೋ ಕಾರ್ಯಕ್ರಮ ಇಟ್ಕೊಂಡು. ನಮ್ಮ ಕಡೆ ಅಂತೂ ಈ ಥರ ನಾವು ಮಾಡ್ತೀವಿ. ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಳಕತ್ತೀನಿ. ಆಲ್ಮೋಸ್ಟ್ ರಗಡ್ ಒಂದು 2-3 ಮದ್ವೆ ಬ್ಲಾಗ್ಸ್ ಒಳಗೆಲ್ಲನೂ ನಾನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊಂಡಿನಿ. ವರ್ಷ ಒಂದೊಂದು ಮದುವೆ ಇರ್ತಾವೆ ನೋಡ್ರಿ ನಮ್ಮ ಮನೆಯೊಳಗೆ. ಅಷ್ಟೊಂದು ದೊಡ್ಡ ಫ್ಯಾಮ್ಲಿ ಐತೆ ನಮ್ಮದು, ಕೂಡಿದ ಫ್ಯಾಮ್ಲಿ. ಹಾಗಾಗಿ ಎಲ್ಲರದು ಒಳಗಿನವ್ರದ್ದೇ ಇರ್ತದಲ್ಲ ಮದ್ವೆ. ಸೊ ಹಾಗಾಗಿ ಎಲ್ಲ ವ್ಲಾಗ್ಸು ಶೇರ್ ಮಾಡ್ಕೋಬೇಕಾಗ್ತೈತೆ, ಹಂಗಾಗಿ ಮಾಡ್ಕೊಳಕತ್ತೀನಿ. ಆದರೆ ಬಟ್ ಮನುಷ್ಯರಾಗಿರ್ಬೋದು, ಆಮೇಲೆ ರೆಡಿ ಆಗಿದ್ದು ಮದುಮಕ್ಕಳು ಎಲ್ಲರೂ ಡಿಫ್ರೆಂಟಾಗಿರ್ತಾರೆ. ಸೊ ಹಂಗಾಗಿ ವ್ಲಾಗ್ಸ್ ಎಲ್ಲರಿಗೂ ಇಷ್ಟ ಆಗ್ತಾವ ಅಂತ ಅಂದ್ಕೊಂಡೀನಿ. ನೋಡ್ರಿ ಈಗ ಎಲ್ಲರೂ ಬಂದು ಕುಂತಾರ ಸಾಲ್ಕಾಗಿ. ಇನ್ನು ಭಾಳಷ್ಟು ಜನ ಅದಾರ, ಹಿಂದೆ ಕೂತಾರ ನೋಡ್ಬೋದು ನೀವು. ಇವ್ರು ಹಾಕಿ ಸರ್ದಿಂದ ಆಮೇಲೆ ಈ ಕಡೆಯವ್ರು ಬಂದು ಕೂಡ್ತಾರೆ. ಎಲ್ಲರೂ ಕೂಡಕ್ಕೆ ಜಾಗ ಸಾಲಲ್ಲ. ಮತ್ತು ನಡು ಪ್ಲೇಟ್ಗಳು ಇಟ್ಟಾರ ನೋಡ್ಬೋದು ನೀವು, ಎಷ್ಟು ಮಸ್ತ್ ಕಾಣಕತ್ತೈತಿ ಅಂಥೇಳಿ. ಫಂಕ್ಷನ್ ಹತ್ರ ನನಗೆ ಭಾಳ ಇಷ್ಟ ಆಯ್ತು ನೋಡ್ರಿ. ಮಸ್ತ್ ಆಗೈತೆ ಎಲ್ಲನೂ, ಡೆಕೋರೇಷನ್ ಆಗಿರ್ಬೋದು ಮತ್ತು ನಾವು ರೆಡಿ ಆಗಿದ್ದಾಗಿರ್ಬೋದು. ಎಲ್ಲರೂ ಟ್ರೆಡಿಷ್ನಲ್ ವೈಬ್ ಕೊಡಾಕತ್ತದ ಅಂತ ಹೇಳ್ಬೋದು. ಎಲ್ಲರೂ ಇಲ್ಕಲ್ ಸೀರೆ ಹಾಕೊಂಡು ಮಸ್ತಾಗ ಮಿಂಚಾಕತ್ತೀವಿ ಎಲ್ಲರೂ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಂದ್ರೆ ಒಂದು ಫೇಮಸ್ ಸ್ಟೈಲ್ ನೋಡ್ರಿ. ಇದನ್ನು ಯಾವಾಗೂ ಹಿಂದೆ ಹಾಕೋಕ್ಕಾಗಂಗಿಲ್ಲ ನಾವು. ಸೊ ಅದೇ ಥರ ನಾವು ರೆಡಿಯಾಗಿ ಈ ಫಂಕ್ಷನ್ ಮಾಡಾಕತ್ತೀವಿ. ಸಂಡ್ಗೆ ಹಾಕಕ್ಕೀಗ ಶುರು ಮಾಡ್ತಾರೆ ನೋಡ್ರಿ. ಎಲ್ಲರೂ ಮುತ್ತೈದೆಯರು ಒಬ್ರಿಗೊಬ್ರು ಕುಂಕುಮ ಅರ್ಶಿನ ಹಚ್ಕೊಳಕತ್ತಾರ. ಅದಾದಮೇಲೆ ಸಂಡ್ಗೆ ಹಾಕ್ತಾರೆ. ಮತ್ತು ಅದೇ ಹಿಟ್ಟಿಲ್ಲೇ ಗಣಪತಿ ಮಾಡಿರ್ತಾರೆ. ಫಸ್ಟ್ ಗಣಪತಿ ಮಾಡಿ ಮುಂದೆ ಉಡಿ ಇಡ್ತಾರೆ. 5 ಉಡಿ ಇಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಸಂಡ್ಗೆ ಹಿಟ್ಟು ಅಂತ ಹೇಳ್ದಲ್ಲ ನಿಮ್ಗೆ ಆಗಳೆ, ಮೂಕಣಿ ಬ್ಯಾಳಿ ಇದು ಪೌಡ್ರಲ್ಲಿ ಹಿಟ್ಟು ಬಿಸ್ಕೊಂಬರ್ತಾರೆ ಗಿರಣಿ ಒಳಗೆ. ಬಿಸ್ಕೊಂಬಂದು ಅದ್ರೊಳಗೆ ಖಾರ ಉಪ್ಪು ಅದು ಹಾಕಿ ಕಲಸಿ ಒಂದು ಸ್ವಲ್ಪ ಈಗ ಗೋಧಿ ಹಿಟ್ಟು ಇರ್ತದಲ್ಲ ಆ ಪ್ರಮಾಣಕ್ಕೆ ಕಲಸಿ ನಾವು ಅದನ್ನು ಸಂಡ್ಗೆ ಕಡಿತಾರೆ. ಇಷ್ಟಿಷ್ಟು ಸಣ್ಣ ಸಣ್ಣ ಸಂಡ್ಗೆ ಮಾಡ್ತಾರೆ. ನೀವು ಹೋಗ್ತಾ ನೋಡ್ರಿ, ನಿಮಗೆ ಎಲ್ಲ ಗೊತ್ತಾಗ್ತದೆ. ಮತ್ತು ಯಾರ್ಯಾರು ಈ ಥರ ಯಾರ ಮನೆಯೊಳಗೆ ಪದ್ಧತಿ ಅದ ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಸ್ವಲ್ಪ ಯಾರಿಗೆ ಪಟಪಟ ಈಗೇನು ಬಂದು ಕೂಡತ್ತಾಳಲ್ರಿ ಪರ್ಪಲ್ ಕಲರ್ ಸ್ಯಾರಿ. ಸೊ ನಮ್ಮ ಮದುಮಗಳು ನೋಡ್ರಿ, ನಮ್ಮ ನಾದ್ನಿ ಡಾಕ್ಟರ್ ವೇದ. ಸೊ ಅಕ್ಕಿದೇ ಮದ್ವೆ ಪ್ರಿಪ್ರೇಷನ್ ಐತಿ ಇವತ್ತು. ಇನ್ನು ಮುಂದೆ ಎಲ್ಲ ವ್ಲಾಗ್ಸ್ನು ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಫುಲ್ ಎಂಜಾಯ್ ಮಾಡೋರಿದ್ದೀವಿ. ಆ್ಯಂಡ್ ನನ್ನ ಜೊತೆ ನೀವು ಎಂಜಾಯ್ ಮಾಡಿರಿ ಎಲ್ಲ ವೀಡಿಯೋಸ್ ನೋಡ್ಕೊತ. ಆದಷ್ಟು ನಾನು ಈ ವ್ಲಾಗ್ಸ್ ಎಲ್ಲ ಜಲ್ದಿನೇ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಭಾಳ ಲೇಟ್ ಆಗೈತೆ ನಮ್ಮ ತಮ್ಮನ ಮದ್ವೆ ವ್ಲಾಗ್ಸೇ. ಇನ್ನೊಂದು 4-5 ಅದಾವ, ಅವಿಷ್ಟು ಹಾಕಿ ಮುಗಿಸ್ಬಿಡ್ತೀನಿ ನಾಳೆಯಿಂದ. ಇವತ್ತು ನಮ್ಮ ವೇದಾಂತ ಹಾಕಾಕತ್ತೀನಿ ನೋಡ್ರಿ. ಇನ್ನು ಮುಂದೆ ಐತೆ ಮದ್ವೆ ಇಕ್ಕಿದ್ದು, ಇದೇ ತಿಂಗಳ ಎಂಡಿಗೆ ಐತಿ. ಸೊ ಹಂಗಾಗಿ ಇದೊಂದು ಫಸ್ಟ್ ಪ್ರಿಪ್ರೇಷನ್ ವ್ಲಾಗ್ ಹಾಕಿದ್ರೆ ಐತೆ ಅಂತೇಳಿ ಹಾಕಾಕತ್ತೀನಿ. ನಮ್ಮ ಮದುಮಗಳು ನೋಡ್ರಿ ಬಂದು ಕೂತ್ಲು. ಅಕ್ಕಿನೂ ಈಗ ಒಂದು ಸ್ವಲ್ಪ ಎಲ್ಲ ಸಂಡ್ಗೆ ಅದು ಹಾಕ್ತಾಳೆ, ಪೂಜೆ ಮಾಡ್ತಾಳೆ. ನೋಡೋಣ ಅಂತ ಈಗ ಏನೇನು ಆಗ್ತೈತಿ ಅಂಥೇಳಿ.
ನೋಡ್ರಿ ಇಷ್ಟೊತ್ತೆಲ್ಲ ನಮ್ಮ ಅತ್ತೆಯವ್ರ ಫ್ರೆಂಡ್ಸ್ ಆಮೇಲೆ ನಾವು ಎಲ್ಲರೂ ಕೂಡಿ ಹಾಕಿದ್ವಿ. ಈಗ ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲರೂ ಮತ್ತೆ ಕೂತೀವಿ ನೋಡ್ರಿ. ಅವರು ಹಾಕಿ ಹೋದ್ರು. ಅದಾಗ ನೆಕ್ಸ್ಟ್ ನಮ್ಮ ಅತ್ತಿಗಳು ಎಲ್ಲರೂ ನಮ್ಮ ನಾದಿನಿಗಳು ನಾವು ಎಲ್ಲರೂ ಕುಂತೀವಿ. ಸೊ ನಮ್ಗೆ ಫುಲ್ಲು ದೊಡ್ಡ ಫ್ಯಾಮ್ಲಿನೇ ಐತಿ. ನಿಮ್ಗೆ ಹೋಗ್ತಾ ಈಗ ಮದ್ವೆ ವ್ಲಾಗ್ಸ್ ಒಳಗೆಲ್ಲ ತೋರಿಸ್ತೀನಿ ಅಂತ. ಭಾರಿ ದೊಡ್ಡದು ಫ್ಯಾಮ್ಲಿ ಐತ್ರಿ. ಫುಲ್ ಇಡೀ ಒಂದು ಮನೆಯೊಳಗೆ ಒಂದು 7-8 ಮೆಂಬರ್ಸ್ ಅದೀವಿ. ಸೊ ಅಷ್ಟು ಒಂದು 7-8 ಮನೆನೇ ಅದಾವ. ಒಳಗಿನವ್ರೇ ರೀ. ಮತ್ತು ಹೊರಗಿನವ್ರು ಅಂದ್ರೆ ಇನ್ನೂ ಫುಲ್ಲು ದೊಡ್ಡ ಫ್ಯಾಮ್ಲಿ ಐತಿ. ಬಟ್ ಇವರೆಲ್ಲ ನಮ್ಮ ಒಳಗಿನವ್ರ ರಿಲೇಟಿವ್ಸ್ ಫ್ಯಾಮ್ಲಿದವ್ರೆಲ್ಲರೂ. ಸೊ ಈಗ ನಾವಷ್ಟು ಸಂಡಿಗೆ ಹಾಕಾಕತ್ತೀವಿ. ಆ್ಯಂಡ್ ಈ ಕಡೆ ಫೋಟೋ ಶೂಟ್ ವಿಡಿಯೋ ಶೂಟ್ ಎಲ್ಲ ನಡ್ದದ. ಆಲ್ರೆಡಿ ನನ್ನ ಇನ್ಸ್ಟಾ ಒಳಗೆ ನಾನು ಅಪ್ಲೋಡ್ ಮಾಡಿ ನನ್ನ ಪೇಜ್ ಒಳಗೆ ಸ್ಪೂಸ್ ಅಂತ ಐಡಿ ಒಳಗೆ ಹೋಗಿ ನೀವು ಚೆಕ್ಔಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ನೋಡ್ರಿ ಸಂಡಿಗೆ ಹಾಕೋ ಕಾರ್ಯಕ್ರಮ ಮುಗೀತು. ಎಷ್ಟಕ್ಕೊಂದು ಸಂಡಿಗೆ ಹಾಕ್ಯಾರ ಎಲ್ಲರೂ ಸೇರಿ. ಈಗ ಮದುಮಗಳದೊಂದಿಟ್ಟು ಫೋಟೋಶೂಟ್ ವಿಡಿಯೋ ಶೂಟ್ ಎಲ್ಲ ಮಾಡಾಕತ್ತೀವಿ. ಇದಾಗನೇ ಈಗ ಕಾಡು ಪೂಜೆ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಆ್ಯಂಡ್ ಈ ಸಂಡಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ, ನಾಳೆ ನಾವು ಒಳಕಲ್ ಪೂಜೆ ಮಾಡ್ತಿರ್ತೀವಲ್ಲ, ಮುತ್ತೈದರಿಗೆ ಇಡ್ತಿರ್ವಲ್ಲ. ಸೊ ಎಲ್ಲರೂ ಮುತ್ತೈದರಿಗೂ ಇವನ್ನ ಎಣ್ಣೆ ಒಳಗೆ ಕರೆದು ಅಥವಾ ಪಲ್ಯ ಮಾಡಿ ಅವ್ರಿಗೆ ಹಾಕ್ತಾರೆ ಫಸ್ಟ್. ಅವ್ರು ತಿಂದಮೇಲೆ ಎಲ್ಲರೂ ತಿಂತಾರೆ. ಸೊ ಅದಕ್ಕಂಥೇಳಿ ಈ ಒಂದು ಸಂಡಿಗೆ ಮಾಡ್ತಾರೆ ನೋಡ್ರಿ ಫಸ್ಟ್. ನಾ ಈಗ ಎಲ್ಲರ ಜೊತೆ ಗ್ರೂಪ್ ಫೋಟೋ ತೆಗೆಸ್ಕೊಳತ್ತೀನಿ. ಇದಾಗ ನಾನು ನೆಕ್ಸ್ಟ್ ಕಾಡು ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ನೋಡ್ರಿ, ಎಲ್ಲ ತಯಾರಿ. ಅಂಥದ್ರಾಗ ಇವತ್ತು ಮದುಮಗಳು ವಾಪಸ್ ಊರಿಗೆ ಹೋಗ್ಯದಾಳ, ಬೆಂಗಳೂರಿಗೆ ಇರ್ತಾಳ್ರಿ. ಇದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ನೈಟ್ ಹೋಗ್ಯದಾವಳ್ರಿ. ಟೈಮ್ ಒಂದು 7-8 ಗಂಟೆಗೆ ಇತ್ತು. 9 ಗಂಟೆಗೆ ಬಸ್ ಇತ್ತು ನಮ್ಮ ನಾದಿನಿದು. ಸೊ ಇದು ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಯದಾಳ. ಹಾಗಾಗಿ ನಾವೆಲ್ಲ ಫಂಕ್ಷನ್ನು ಆಲ್ಮೋಸ್ಟ್ ಗಡಬಡಿಲೇನೆ ಮಾಡಾಕತ್ತೀವಿ. ಈಗ ಕಾರ್ಡ್ ಪೂಜಾ ನೋಡ್ರಿ, ಇವು ಮದುವೆಗೆ ಕಾರ್ಡ್. ಸೊ ಇದೇ ತಿಂಗಳೈತೆ ಎಂಡಿಗೆ ಕಾರ್ಡೆಲ್ಲ ಇಟ್ಟೀಗ ಪೂಜಾ ಮಾಡ್ತೀವಿ. ಈ ಪೂಜಾಗನೇ ದೇವ್ರಿಗೆ ಅದು ಕೊಟ್ಟು ಆಮೇಲೆ ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರ್ತಾರೆ. ಅವು ಸುತ್ತಿಡು ನೆನಕ ಇದ್ರ ಸುತ್ತಿಂಗ ಅವ್ರು ಇವ್ರು ಇಟ್ಟಿದ್ರಲ್ಲ, ಯಾವ್ದು ಓದೈತೆ ಅವು.
ಅನುರಾಗದ ಅನುಬಂಧ ಏಳೇಳು ಜನುಮಗಳು ತೀರದ ಸಂಬಂಧ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮಗಳು ತೀರದ ಸಂಬಂಧ. मम्मी जरा पुढे सरक पुढे सरक पुढे क्रॉस ಕೊಂಡ್ರೆ ಜರ ಫೋಟೋ ಏನ್ ಮಾಡಿದ್ರೆ ಮತ್ತೆ ಹೊಡೆದ್ರೆ हाँ चलो ಓಕೆ ಫ್ರೆಂಡ್ಸ್, ನೋಡ್ರಿ ಇಷ್ಟೊತ್ತು ಎಲ್ಲರೂ ಸೇರಿ ಫ್ಯಾಮಿಲಿ ಜೊತೆ ಮಸ್ತ್ ಎಂಜಾಯ್ ಮಾಡಿದ್ವಿ. ನೀವು ನೋಡಿರ್ತೀರಿ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ಕಾರ್ಡ್ ಪೂಜೆ ಮಾಡಿದ್ವಿ, ಸಂಡಿಗೆ ಹಾಕೋ ಕಾರ್ಯಕ್ರಮ ಆಯಿತು, ಅದ್ರ ಜೊತೆಗೆ ರೀಲ್ಸ್ ಆಯಿತು, ಫೋಟೋಶೂಟ್ ಆಯಿತು, ಎಲ್ಲ ಮುಗೀತು ಮದುಮಗಳ ಜೊತೆ. ಈಗ ಮದುಮಗಳು ನೋಡ್ರಿ ಮತ್ತೆ ಬೆಂಗಳೂರಿಗೆ ಹೋಗಕ್ಕೆ ರೆಡಿ ಆಗತ್ತಾಳ. ನಾವು ಈ ಕಡೆ ನಾಷ್ಟ ಮಾಡತ್ತೀವಿ. ನಮ್ಮ ಅತ್ತಿಯವರು ಎಲ್ಲರಿಗೂ ನಾಷ್ಟ ಪ್ರಿಪೇರ್ ಮಾಡಿದ್ರು, ಅವಲಕ್ಕಿ, ಶೇವ, ಆಮೇಲೆ ಸ್ವೀಟ್. ಸೊ ಎಲ್ಲರಿಗೂ ಹಾಕ್ಕೊಡಕತ್ತಾರ, ನಾವು ತಿನ್ನತ್ತೀವಿ. ಈಗ ತಿಂದು ವಾಪಸ್ ಮನೆ ಕಡೆ ಹೋಗ್ತೀವಿ. ನೋಡ್ರಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ಮದುವೆಯ ಫಸ್ಟ್ ಪ್ರಿಪ್ರೇಷನ್ ವ್ಲಾಗ್. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ರೆ ಮತ್ತು ಹೊಸ ವ್ಲಾಗ್ ಮದ್ವೆ ಎಲ್ಲ ಶೇರ್ ಮಾಡ್ಕೋತೀನಿ. ಅದ್ರ ಜೊತೆಗೆ ನಾಳೆಯಿಂದ ನಮ್ಮ ತಮ್ಮನ ಮತ್ತೆ ಮದ್ವೆ ವ್ಲಾಗ್ ಒಂದು 4-5 ಬಿಟ್ಟು ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.